ಇನ್ನ ಕೇವಲ 3 ತಿಂಗಳು ಮಾತ್ರ ಟೈಮ್ ಇದೆ. ನಾನು ಹಳೆ ವಿದ್ಯಾರ್ಥಿ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಕೊರತೆ ಎದ್ದು ಕಾಣ್ತಿದೆ. 1 ಗಂಟೆ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿ. ದಯವಿಟ್ಟು ಪೋಷಕರು ಇದನ್ನ ಗಮನದಲ್ಲಿ ಇಟ್ಕೊಬೇಕು. ಈ ಘಟನೆಗಳಿಗೆ ಫುಲ್ ಸ್ಟಾಪ್ ಇಡ್ಬೇಕಂತ ಹೇಳಿದ್ರೆ ಪೋಷಕರು ಸಹ ಶಿಕ್ಷಕರೊಂದಿಗೆ ಕೈ ಜೋಡಿಸ್ಬೇಕು. ಶಾಲೆ ಇವತ್ತಿನ ದಿನ ಮಕ್ಕಳ ಮತ್ತು ಶಿಕ್ಷಕರ ದಿನಾಚರಣೆಯನ್ನ ಹಮ್ಮಿಕೊಂಡಿರುತ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪೋಷಕರು ಹಾಗೆ ನಮ್ಮ ವೇದಿಕೆ ಮೇಲೆ ಅಲಂಕರಿಸುವಂತ ಎಲ್ಲ ಗಣ್ಯರಿಗೂ ನಾನು ನಮಸ್ಕರಿಸುತ್ತಾ, ಮೊದಲನೇದಾಗಿ ಈ ಶಾಲೆಗೆ ನಾನು ಹಳೆ ವಿದ್ಯಾರ್ಥಿ. ಇಲ್ಲೇ ನಾನು UKG ಇಂದ LKG ನಾನು ಓದಿದ್ದು ಬೇರೆ ಕಡೆ, UKG ಇಂದ 10th ವರೆಗೂ ಇಲ್ಲೇ ಓದಿರುತ್ತಾನೆ. ಶಿಕ್ಷಕರು ಯಾವ ರೀತಿ ಇರ್ತಾರೆ, ಇವಾಗ ಏನಾದ್ರು ಮಾತಾಡಿದ್ರೆ ಸಾಕು ಮತ್ತೆ ಕಂಪ್ಲೇಂಟ್ಸ್ ಮತ್ತೆ ಪೇರೆಂಟ್ಸ್ ಎಲ್ಲರೂ ಸಹ ಜಗಳ ಮಾಡುವಂತ ಪರಿಸ್ಥಿತಿಗಳಿದೆ ಇವಾಗ. ಅದರಿಂದ ಏನಾಗ್ತಿದೆ ಅಂದ್ರೆ ಮಕ್ಕಳು ಶೈಕ್ಷಣಿಕ ಮತ್ತೆ ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಇಲ್ಲಾಂದ್ರೆ ಡಿಸಿಪ್ಲಿನ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಸ್ವಲ್ಪ ಕೊರತೆ ಎದ್ದು ಕಾಣ್ತಿದೆ. ಇದನ್ನ ನಾವು ಪೋಷಕರು ಸಹ ಇದನ್ನ ಎಂಟರ್ಟೈನ್ ಮಾಡ್ತೀರಾ. ಮಕ್ಕಳು ಏನ್ ಮಾಡ್ತಿದ್ದಾರೆ, ಪ್ರತಿದಿನ 1 hour ಅಟ್ಲೀಸ್ಟ್ 1 hour ಎಲ್ರಿಗೂ ಎಲ್ಲ ಅವ್ರವ್ರ ಪರ್ಸನಲ್ ಕೆಲ್ಸಗಳಿರುತ್ತೆ, ಇಲ್ಲಾಂದ್ರೆ ಆಫೀಸ್ ಇರುತ್ತೆ, ಇಲ್ಲ ಎಲ್ಲಾ ಸಹ ಇಲ್ಲಿ ಬಡ ರೈತ ಮತ್ತು ಕೂಲಿ ಕಾರ್ಮಿಕರ ಮಕ್ಳಿರ್ತಾರೆ. ನಿಮ್ಮ ಸಮಯವನ್ನ 1 hour 1 ಗಂಟೆ ಸಂಜೆ 1 ಗಂಟೆ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿ. ಈ ದಿನ ಶಾಲೆಯಲ್ಲಿ ಏನ್ ಮಾಡಿದ್ದಾರೆ, ಇಲ್ಲ ಏನ್ ಓದಿದ್ದಾರೆ ಅನ್ನೋದು ಗಮನಿಸಿದ್ರೆ ಮಕ್ಕಳಿಗೂ ಸಹ ಒಂದು ಭಯ ಇರತ್ತೆ, ಅದೇ ಅಭ್ಯಾಸ ಆಗ್ಬಿಡತ್ತೆ. 1 ವಾರ 10 ದಿನ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿಸ್ಬಿಟ್ರೆ ಮತ್ತೆ ಅವ್ರಿಗೆ ಅದೇ ಅಭ್ಯಾಸ ಆಗ್ಬಿಡತ್ತೆ. ಆ 1 hour ಅವ್ರಿಗೆ ಎತ್ಕೊಂಡ್ ಬುಕ್ಸ್ ಎತ್ತಿ ಓದ್ಬೇಕು ಅನ್ನೋದು ಅವ್ರಿಗೆ ಅಭ್ಯಾಸ ಆಗ್ಬಿಡುತ್ತೆ. ದಯವಿಟ್ಟು ಪೋಷಕರು ಇದನ್ನ ಗಮನದಲ್ಲಿ ಇಟ್ಕೊಬೇಕು. ಮತ್ತೆ ಇನ್ನೊಂದು ವಿಶೇಷವಾಗಿ ನಾನು ನಮ್ಮ ಶಾಲಾ ಶಿಕ್ಷಕರಲ್ಲೂ ನಾನು ಪ್ರಾರ್ಥಿಸೋದೇನೆ ಅಂತ ಹೇಳಿದ್ರೆ, ಪರೀಕ್ಷೆ ಮುಂದೆ ಅಂದ್ರೆ ಲಾಸ್ಟ್ ಬಾಲ್ 6 ಹೊಡಿಯೋಣ ಅನ್ನೋದು ಬೇಡ. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ 10th ಎಕ್ಸಾಮ್ಸ್ ಯಾವ ರೀತಿ ನಡೀತು ಅಂತ ಹೇಳ್ಬಿಟ್ಟು ಎಲ್ಲರೂ ಗಮನದಲ್ಲೂ ಇದೆ. ಆದ್ರಿಂದ ಲಾಸ್ಟ್ ಬಾಲ್ 6 ಹೊಡಿಯೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ಬೇಡ್ರಿ. ಇನ್ನೇನು ಪರೀಕ್ಷೆಗಳಿಗೆ 3 ತಿಂಗಳು ಮಾತ್ರ ಕಾಲಾವಕಾಶ ಇದೆ ಅಷ್ಟೇ ಅನ್ಸುತ್ತೆ. ಈ 3 ತಿಂಗಳಲ್ಲೂ ಸಹ ನೀವು ಏನ್ ಫೌಂಡೇಶನ್ ಆಗ್ತಾರೋ ಇದು ಮಕ್ಕಳ ಜೀವನಕ್ಕೆ ಒಂದು ಬೇಸ್ಮೆಂಟ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಯಾವುದೇ BE ಹೋಗಿರ್ಬೋದು, ಇಲ್ಲಾಂದ್ರೆ ಡಿಗ್ರಿ ಮಾಡ್ಬೋದು, ಇಲ್ಲ PUC ಮಾಡ್ಬೋದು, ಇಲ್ಲ ITI ಡಿಪ್ಲೊಮಾ ಏನಾದ್ರು ಮಾಡ್ಲಿ, ಫಸ್ಟ್ ಬೇಸ್ ಸರ್ಟಿಫಿಕೇಟ್ ಬಂದ್ಬಿಟ್ಟೆ 10th ಮಾರ್ಕ್ಸ್ ಕಾರ್ಡ್ ಆಗಿರುತ್ತೆ. ಆದ್ರಿಂದ ಮಕ್ಕಳು ಸಹ ಈ ಒಂದು ಇಷ್ಟು ದಿನ ಆಡ್ಬಿಟ್ಟಿದ್ದೀರಿ, ಇಷ್ಟು ದಿನ ಏನೇನ್ ಆಟ ಆಡ್ಬೇಕು, ಎಲ್ಲೆಲ್ಲೋ ಟ್ರಿಪ್ ಹೋಗ್ಬೇಕು, ಸ್ಪೋರ್ಟ್ಸ್ ಎಲ್ಲ ಮುಗ್ದಿದೆ. ಇನ್ನ ಕೇವಲ 3 ತಿಂಗಳು ಮಾತ್ರ ಟೈಮ್ ಇದೆ. ಈ 3 ತಿಂಗಳು ಸಹ ಎಲ್ಲರೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಎಜುಕೇಶನ್ ಮೇಲೆ ಫೋಕಸ್ ಮಾಡಿ. ಈ 3 ತಿಂಗಳು ನೀವೇನಾದ್ರೂ ಓದಿದ್ರೆ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಮೊದಲ ಘಟ್ಟವನ್ನ ಜಯಿಸಿದಂತಾಗತ್ತೆ. ಅದೇ ರೀತಿ ಪೋಷಕರು ಸಹ ಅಷ್ಟೇ. ಇತ್ತೀಚೆಗೆ ನಡೀತಾ ಇರುವಂತ ಘಟನೆಗಳು ಎಲ್ಲರಿಗೂ ಅರಿವಿರುತ್ತೆ. ಎಲ್ಲರೂ ಸಹ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತೆ ಯೂಟ್ಯೂಬ್ ಮತ್ತೆ ಎಲ್ಲ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀರಿ. ಈ ಘಟನೆಗಳಿಗೆಲ್ಲಾನು ಸಹ ಒಂದು ಅವಾಯ್ಡ್ ಮಾಡ್ಬೇಕು. ಈ ಘಟನೆಗಳಿಗೆ ಫುಲ್ ಸ್ಟಾಪ್ ಇಡ್ಬೇಕಂತ ಹೇಳಿದ್ರೆ ಪೋಷಕರು ಸಹ ಶಿಕ್ಷಕರೊಂದಿಗೆ ಕೈ ಜೋಡಿಸ್ಬೇಕು. ಶಿಕ್ಷಕರು ಸಹ ಪೋಷಕರೊಂದಿಗೆ ಕೈ ಜೋಡಿಸಿ ಇಬ್ಬರು ಸಹ ಕೈ ಜೋಡಿಸಿದ್ರೆ ಮಾತ್ರ ಇಂಥ ಘಟನೆಗಳಿಗೆ ನಿಲ್ಲಿಸಲು ಸಾಧ್ಯ ಆಗುತ್ತೆ. ಈ ಒಂದು ಮಾತುಗಳನ್ನ ಆಡಕ್ಕೆ ಅವಕಾಶ ಕೊಟ್ಟಿರುವಂತ ನನ್ನ ಶಾಲೆ ಸ್ವಾಮಿ ವಿವೇಕಾನಂದ ಶಾಲೆಯ ಸಿಬ್ಬಂದಿ ಹಾಗೂ ಎಲ್ಲ ಪೋಷಕರು, ಎಲ್ಲ ಪುಟಾಣಿ ಮಕ್ಕಳಿಗೂ ನನ್ನ ನಮನಗಳು, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.